ನನಗೆ ನನ್ನ ಮಗು ಬೇಕಣ್ಣ, ಮಗು ಬೇಕು. ನಿನಗೆ ನಾನ್ ಬೇಡ, ನನ್ನ ಮನೆ ಬೇಡ, ನಿನಗೆ ನಿನ್ನ ಮಗು ಬೇಕು. ನಿಜ ತಮ್ಮ, ನಿಜ, ನಿನ್ನ ಮಾತು ನಿಜ ತಮ್ಮ, ನಿಜ. ಆದರೆ ಸತ್ಯಾಸತ್ಯತೆಯ ವಿಚಾರ ವಿನಿಮಯಕ್ಕಾದರೂ ಸ್ವಲ್ಪ ಆಸ್ಪದ ಕೊಡು ರವಿ. ತಪ್ಪು ನಿನ್ನ ಅತ್ತಿಗೆಯದಾಗಿದ್ದರೆ ನಾನೇ ಅವನಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸುತ್ತೇನೆ. ಆದರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೋದ್ರೆ ಕೈ ಮುಗಿದು ಕೇಳ್ತೀನೋ ತಮ್ಮ. ಸಾವಿತ್ರಿ, ಸಾವಿತ್ರಿ, ನಿಜ ಮಗಳು, ನಿಜ ಮಗಳು, ನನ್ನ ತಮ್ಮನ ಮಗನಿಗೆ ನಿನ್ನ ಬಂದಿದೆ ಹಾಲು ಉಣಿಸಿದ್ದು ನಿಜವೇ? ಸ್ವಾಮಿ, ಅದು ಅದು ಮಗು ಹಸುವಿಂದ ಅಳ್ತಾ ಇತ್ತು. ಮಮತೆಯ ಕರುಳು ತಡೆಯಲಾರದೆ ಆ ಮಗುವಿಗೆ ಹಾಲು ಕೊಡುತ್ತಿದ್ದ ನಿಜ ಸ್ವಾಮಿ. ರಾಕ್ಷಸಿ, ಆ ಹಸುಗೂಸು ನಿನಗೇನು ಅಪರಾಧ ಮಾಡಿತ್ತೆಂದು ಅದಕ್ಕೆ ನಿನ್ನ ಬಂಜನೆಯ ವಿಷಯ ಹಾಲು ಉಣಿಸಿದೆಯೇ ರಾಕ್ಷಸಿ? ಅಣ್ಣ, ವಿನಾಕಾರಣ ನಮಗೋಸ್ಕರ ನೀವೇಕೆ ಪಶ್ಚಾತ್ತಾಪ ಕೊಡ್ತೀರಣ್ಣ? ಈ ಸಮಸ್ಯೆಗೆ ಮೂಲ ಕಾರಣವಾದ ಮಗುವಿನೊಂದಿಗೆ ನಾವೇ ಮನೆ ಬಿಟ್ಟು ಹೋಗ್ತೀವಣ್ಣ. ಈ ಮನೆಯಲ್ಲಿ ಸಂತೋಷವಾಗಿರುವಂತ ಅತ್ತಿಗೆಗೆ ಹೇಳ್ಬಿಡೋಣ, ನಾವಿನ್ನು ಬರ್ತೀವಣ್ಣ. ರವಿ, ನಾವಿಬ್ಬರು ಇದೇ ಮನೆಯಲ್ಲಿ ಹುಟ್ಟಿದವರು, ಇದೇ ಮನೆಯಲ್ಲಿ ಹಾಡಿ ಬೆಳೆದವರಲ್ವೇನೋ. ಹೀಗಿರುವಾಗ ಮನೆ ಬಿಟ್ಟು ಹೋಗ್ತೀನಿ ನಾನು ಮಾತಾಡಬೇಡ ರವಿ, ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತಾಡಬೇಡ ರವಿ. ಒಂದೇ ಒಂದು ಸಾರಿ ನಿನ್ನ ಅತ್ತಿಗೆನ ಕ್ಷಮಿಸಿದೀನಿ ಅಂತ ಹೇಳಪ್ಪ. ನಿನ್ನ ಕಾಲು ಹಿಡಿದು ಬೇಡ್ತೀನೋ ರವಿ. ವಿನಾಕಾರಣ ನಮಗೋಸ್ಕರ ನೀವೇಕೆ ಮನಸ್ತಾಪ ಮಾಡ್ಕಿರ್ತೀರಣ್ಣ? ನಾವಿನ್ನು ಬರ್ತೀವಣ್ಣ. ರವಿ, ಅಣ್ಣ, ರವಿ, ಅಣ್ಣ, ರವಿ, ರವಿ, ಈಗಲಾದರೂ ನಿನ್ನ ಅತ್ತಿಗೆಯನ್ನ ಕ್ಷಮಿಸಿದೀನಪ್ಪ. ರವಿ, ನಿನ್ನ ಅತ್ತಿಗೆಯನ್ನ ಕ್ಷಮಿಸಿದೇನು ಈಗಾದರೂ? ರವಿ, ಈ ಮನೆ ನಿನ್ನದು, ನನ್ನದು ಏನಿದೆಯಪ್ಪ? ನನಗೆ ಮಕ್ಕಳೇ ಮರಿಗಳೇ ಎಲ್ಲವೂ ನಿನ್ನದೇ. ತಗೋತಮ್ಮ, ಎಲ್ಲವೂ ನಿನ್ನದೇ. ಏನ್ ನೋಡ್ತಾ ಇದ್ರ? ಬನ್ನಿ. ನಾವಿನ್ನು ಬರ್ತೀವಣ್ಣ, ನಡೆ ಮಾತು. ಸಾವಿತ್ರಿ, ಅನ್ಯಾಯವಾಗಿ ನಿನ್ನ ಕನ್ಯೆಯನ್ನು ಬಾರಿಸಿದ ಈ ಪಾಪಿ ಕರಗಳನ್ನು ಕತ್ತರಿಸಿ ಬಿಡಬೇಕು ಸಾವಿತ್ರಿ, ಕತ್ತರಿಸಿ. ನನ್ನನ್ನು ಕ್ಷಮಿಸಿಬಿಡು ಸಾವಿತ್ರಿ, ನನ್ನನ್ನು ಕ್ಷಮಿಸಿಬಿಡು. ಹೌದು ಸ್ವಾಮಿ, ತಪ್ಪು ಮಾಡಿರುವ ಹೆಣ್ಣಿಗೆ ಖಂಡಿತವಾಗಿಯೂ ಶಿಕ್ಷೆ ಆಗಲೇಬೇಕು. ಸ್ವಾಮಿ, ನನ್ನ ಜೀವನದಲ್ಲಿ ನಾನು ಮಾಡಿದ ಮೊದಲನೇ ತಪ್ಪು ಯಾವುದು ಗೊತ್ತಾ? ಕೂಸಿಗೆ ಜನ್ಮ ಕೊಟ್ಟಿದ್ದು. ಇನ್ನ ಎರಡನೇ ತಪ್ಪು ಯಾವುದು ಗೊತ್ತಾ?
ಕೂಸನ್ನ ಮತ್ತೊಬ್ಬರಿಗೆ ದಾನವಾಗಿ ಕೊಟ್ಟಿದ್ದ. ಮೂರನೇ ತಪ್ಪು ಯಾವುದು ಗೊತ್ತೇನ್ರಿ? ಆ ಕೂಸು ನನ್ನದಲ್ಲ ಅಂತ ಗೊತ್ತಿದ್ರು ಈ ತಾಯಿಯ ಮಮತೆ ಪ್ರೀತಿ ಹೆಚ್ಚಾಗಿ ನನ್ನ ಎದೆ ಹಾಲನ್ನ ಮಗುವಿಗೆ ಉಣಿಸಿ ಬಿಟ್ಟಲ್ಲ. ಅದು ನಾನು ಮಾಡಿರುವ ದೊಡ್ಡ ತಪ್ಪು ರೀ, ದೊಡ್ಡ ತಪ್ಪು. ಅಂದ ಮೇಲೆ ಈ ರೀತಿ ಅಪರಾಧ ಮಾಡಿರುವ ಹೆಣ್ಣಿಗೆ ಯಾಕೆ ಭೂಮಿ ಮೇಲೆ ಬದುಕೋದಕ್ಕೆ ಬಿಟ್ಟಿದ್ದೀರ? ನೀವೇ ನಿಮ್ಮ ಕೈಯಾರೆ ಕ್ಷಮಿಸಿಬಿಡು ಸಾವಿತ್ರಿ, ಕ್ಷಮಿಸಿಬಿಡು. ತಪ್ಪು ನಿಮ್ಮದಲ್ಲ ರೀ, ತಪ್ಪು ಈ ಬರಿದಾಗಿರುವ ಬಂಜೆ ತೊಟ್ಟಿಳಿದಿರಿ. ಆ ಭಗವಂತ ನನ್ನ ವಿಷಯದಲ್ಲಿ ಅದೆಷ್ಟು ಕ್ರೂರಿಯಾಗಿದ್ದಾನೆ ಅಂತ ನನಗೆ ಗೊತ್ತೇ ಇಲ್ಲ ರೀ. ನನ್ನಂತ ದ್ರೋಹವನ್ನ ಪಾಪವನ್ನ ಈ ಪ್ರಪಂಚದಲ್ಲಿರುವ ನನ್ನ ಶತ್ರುಗಳಿಗೂ ಇದು ಬೇಡ ರೀ, ಇದು ಬೇಡ. ಒಂದಲ್ಲ ಅಂತ 5 ಮಕ್ಕಳನ್ನ ನನ್ನ ಮಡಿಲಲ್ಲಿ ಕೊಟ್ಟರೆ, ಆದ್ರೆ ಒಂದೇ ಒಂದು ಮಗುವನ್ನ ಈ ತೊಟ್ಟಿಲಲ್ಲಿ ಹಾಕಿ ತೂಗುವ ಪುಣ್ಯವನ್ನೇ ಕೊಡ್ಲಿಲ್ಲ. ಅಂದ ಮೇಲೆ ತಪ್ಪು ನಿಮ್ಮದಲ್ಲ ರೀ, ನಿಮ್ಮದಲ್ಲ. ಈ ತಪ್ಪೆಲ್ಲ ಈ ಬಂಜೆ ಹೆಣ್ಣಿನದು, ಈ ತಪ್ಪೆಲ್ಲ ಈ ಬಂಜೆ ತೊಟ್ಟಿಲದ್ರಿ. ಅನುಭವಿಸಿದ್ದಕ್ಕೆ ಸಮ ಅಂತ ಬರೀ ಹಿರಿಯರು ಹೇಳ್ತಾರೆ. ಸುಳ್ಳಲ್ಲ. ನಾವತ್ತನ ಮಾಲ್ತೇವ್ಗೆ 1000 ಸಲ ಬಡ್ಕೊಂಡೆ, ಕೊಡಬೇಡ ನಿನ್ನ ಕೂಸಿನ ಬಂಜೆ ತೊಟ್ಲು ಹೆಣ್ಣಿನ ಕಾಯ ಕೊಡಬೇಡ, ಆಕೆ ಎದಿ ಹಾಲು ಕುಡಿಸ್ಬೇಡ ಅಂತ ಹೇಳಿ ನನ್ನ ಮಾತು ಎಲ್ಲಿ ಕೇಳ್ತಾಳ್ರಿ? ನಾ ಏನಾರು ಹೇಳ್ಬೋದ್ರೆ ಆಯ್ತು ಅಂತ ಬರ್ತಿದ್ವಿ. ಈಗ ನೋಡ್ರಿ ತನಗ ಅನುಭವ ಆತು. ಆಕಿ ಕದ್ದು ಹಾಲು ಕುಡಿಸೋದನ್ನ ತನ್ನ ಕಣ್ಣಿಗೆ ಬಿದ್ದೈತಿ, ಬಿಟ್ಟಾಳ. ಆಕಿ ಬಾಯಿಗೆ ಬಂದಂಗೆ ಒದ್ರಾಡಿ ನಮ್ಮ ಸಂಘವತ್ತಿಗೆ ನಾನು ಬೈದ್ನಲ್ಲ ಅಂತ ಓಡಿ ಬಂದು ನನ್ನ ಕಾಲು ಹಿಡಿದ್ಲು. ಸಂಘವಕ್ಕ ತಪ್ಪಾಗೈತೆ, ನಿನ್ನ ಬಗ್ಗೆ ತಿಳಿಲಾರ್ದ ಮಾತಾಡಿದೆ ಅಂತ ಹೇಳಿ ನನಗೂ ಗನ ಸಿಟ್ಟು ಬಂದಿತ್ರಿ. ಯಾಕವ ನಿನ್ನ ಪ್ರೀತಿ ಯಾಕನ ಬಿಟ್ಟು ಇಲ್ಲಿ ಯಾಕೆ ಬಂದೆ ಒಕ್ಕರಿಸ್ಕೊಳಕ ಮುಗಿಬೇಕಂತ ಮಾಡಿದ್ದೆ. ಏನು ಮಾಡ್ಬೇಕು? ನಮ್ಮ ಹಿರಿಯನ ಮಗಳು ನೊಂದು ಬಂದಾಳ ಅಂದಿಂದ ನೋಯಿಸಿ ಹೊರಗಾಕೋದು ಚಲೋ ಅಲ್ಲ ಅಂತ ಹೋಗ್ಲ ಅಂತ ಸುಮ್ಮನೆ ಬಿಟ್ಟೆ. ಏನಾರ ಆಗ್ಲಿ ಬಿಡ್ರಿ, ನಮ್ಮ ಮಾಲ್ದೇವ್ಗಂತೂ ಚಲೋ ಬುದ್ಧಿ ಬಂದು ಕಡಿಕರ ಹಾಕಿ ನಮ್ಮನ್ನು ಹಿಡಿದು ಬಡದಾಡ್ತಾಳಲ್ಲ, ಅದು ಸಾಕು. ಇನ್ನೈತ್ರಿ ನನಗ ಸಾವಂತ್ರ ಅವನು ಸಿಗಬೇಕ್ರಿ. ಯಾಕ ಅದು ಹೋಗ್ಲಿ, ಇದೇನ ನಮ್ಮ ಶೆಟ್ಟಿ ಆ ಬಲವಂತಪ್ಪನ ಸಾವಂತ್ರಮ್ಮನ ಇಬ್ಬರನ್ನ ಮನೆ ಬಿಡಿಸಿ ಹೊರಗೆ ಹಾಕಿ ಅವ್ರ ಆಸ್ತಿನೆಲ್ಲ ಮಾಡ್ಕೊಂತಿದೆ ಅಂದಿದ್ದ ಇನ್ನೂ ಕಾಣವಲ್ಲ. ಎಲ್ಲಿ ನಮಗೂ ಗೊತ್ತೈತಿರಲ್ಲಿ, ನಾನು ಎಲ್ಲ ಊರಾಗ ಕಚೇರಿ ಕಟ್ಟಿ ಹತ್ತಿ ಬಂದೀನಿ. ಹಂಗಂದಲ್ಲಿ ಆಸ್ತಿನೆಲ್ಲ ನಮ್ಮ ಮಳೆಯ ಹೆಸರಲ್ಲಿ ಬೆರೆಸಿಕೊಟ್ಟು ಬಂದೀನಿ ನಾನು. ಯಾರಿಗೆ ಒದ್ರಾಡ್ಕೊಂತ ಬರಕತ್ತಿ? ಹಿರಿಯ ಯಾರಿಗೆ ಒದ್ರಾಡಕ್ಕೆ ಏನೈತೆ ಸಂಗು? ಆ ಜಬರ್ದಸ್ತಲ್ಲಿ ಆ ಬಲವಂತಪ್ಪನ ಆಸ್ತಿನ ಹಳೆಯ ಅವನ್ನ ಹೊರಗಾಕಿ ನಮ್ಮ ಹಳೆಯನ ಕಬ್ಜ ಆಸ್ತಿ ಕೊಡಿಸಿ ಬಂದೀನಿ ನೋಡು. ಚಲೋ ಮಾಡಿದೆ ನೋಡ. ಗಂಡು ಗದರಿ
ಆಸ್ತಿನೆಲ್ಲ ಮೊದಲು ನಮ್ಮ ಮಳೆಯ ಹೆಸರಿಗೆ ಬರೆಸಿ ಕೊಟ್ಟು ಬಂದೀನಿ ಅಂದಮೇಲೆ ಅಂದ ಮೇಲೆ ಅವನೇನು ಹುಟ್ಟ ಬಟ್ಟೆ ಮೇಲೆ ಹೊರಗೆ ಕಳಿಸಿ ಬಂದೀನಿ. ಅಷ್ಟು ಮಾಡಿದೆ, ಅದನ್ನು ಬಿಚ್ಚಿ ಕಳಿಸ್ಬೇಕಾಗಿತ್ತವ್ರಿಗೆ, ಬುದ್ಧಿ ಬರ್ತಿತ್ತವ್ರಿಗೆ. ನೀನೇನಾರ ಅಲ್ಲಿ ಇದ್ದಿದ್ದೆ ಅಂದ್ರ ಆಟ ಮಾಡ್ತಿದ್ದೆ ನೋಡು. ಹೌದು ನೋಡ ಹಿರಿಯ, ಅಂತೂ ಆ ಬಲವಂತಪ್ಪನ ಸೊಕ್ಕ ಮಣ್ಣು ಮುಗಿಸಿದೆಲ್ಲ. ಗಂಡ ಎಲ್ಲ ಇವಳ ಅಲ್ಲ ಸಂಘ. ನಾನು ಗಂಡಗಲಿ ಅನ್ನೋದು ಈಗ ಗೊತ್ತಾಗ್ತ ನಿನಗೆ. ನೀನು ನೀರಿಗೆ ಬಂದಕ್ಕಿನ್ನ ನಿಮ್ಮೂರನ ಮಂದಿ ಕಣ್ಣಾಗ ಮಣ್ಣು ಹಾಕಿ ಎಂದ ನಿನ್ನ ಒತ್ತಗಂದ ಪರಾರಿ ಮಾಡ್ಕೆ ಮಂಡ್ಯ ಅವತ್ತ ಗಂಭೀರ ಗಣಮಗಿಲ್ಲ. ಗಂಭೀರ ಗಣಮಗ ನಾನು ನಿನ್ನ ಬೆನ್ನ ಹತ್ತಿ ಬರ್ಲಿಲ್ಲ ಅಂದ್ರೆ ನೀ ಏನು ಮಾಡ್ತಿದ್ದ? ಹೌದೌದು, ಬರಾಬರಿ ಐತಿ. ಅಲ್ಲ ನನ್ನ ಕುಡಿ ಮೀಸಿ ನೋಡಿ ಬಳ್ಳೊಳ್ಳಿ ಕೂಡ ಶೆಟ್ಟಿ ಅಂತೇಳಿ ಬಳ್ಳಿಚಿಗೆ ಹೋಗ್ತಿದ್ದಲ್ಲ, ನೀನು ನನ್ನ ಬೆನ್ನ ಹತ್ತಿ ಬಂದಿ ಅಲ್ಲ. ಬಾಳ ಮಾತುಗಾರ್ತ ನೋಡಿ ನೀನು ಸುರಸುಂದರ ಹಂಗ ನಿನ್ನ ಬೆನ್ನ ಹತ್ತಿ ನಾನ ಬರ್ತೀನಿ ಮಳ್ಳಾಗಿ. ಅಲ್ಲ, ಹಳ್ಳದ ದಾರ್ಯಾಗ ಸಿಳ್ಳಿ ಹೊಡ್ಕೊಂತ ನನ್ನ ಬೆನ್ನ ಹತ್ತಿ ನೀ ಯಾಕೆ ಬರ್ತಿದ್ದಪ್ಪ? ನೀನು ಮೊದಲ ಕಣ್ಣು ಹೊಡೆದ ಮೇಲೆನ ನಮಗ್ ಶಿಳ್ಳಿ ಹೊಡ್ಯಾಕ ಸಿಗ್ನಲ್ ಸಿಕ್ಕಿತ್ತು. ಒಟ್ಟೇನಪ್ಪ ಈಗ ಯಾರು ಮೊದ್ಲು ಮಳ್ಳಾಗ್ಯಾರ ಅಂತಿದಿ? ಅದು ನೀನೇ ಹೇಳ್ಬೇಕು. ನಾನೇ ಯಾಕೆ ಹೇಳಿ, ನೀ ಹೇಳು. ಹಂಗಾದ್ರೆ ಮಾತನ್ಯಾಗ ಬೇಡ, ಮತ್ತ ಆ ರೂಪದಾಗ ಹೇಳಲ್ಲ. ಹಂಗ Shut
ಏನಪ್ಪ ಅದು ಅಂತದ್ ಮತ್ತೆ ಇವತ್ತು ಮೊನ್ನೆ ನಿನಗೆ ಫಾಯ್ದಾ ಆಗೋ ಕೆಲಸ ಮಾಡಿ. ವಾಯ್ದಾಗ ಕೆಲಸ ಹ್ಮ್ ಏನದು? ಏನಿಲ್ಲ, ಅವ ಬಸವಂತಪ್ಪ ಅದನ್ನಲ್ಲ, ಬಸವಂತಪ್ಪ ಅವ ಮೊನ್ನೆ ನನ್ನ ಹಂತ್ಯಕ್ಕೆ ಬಂದು ಇಲ್ಲಡಿಲಿ ಎತ್ತ ಲಂಬ ಯವ್ವ ಎತ್ತ ಪಿಂಡ ಬಂಗಾರ ಗಟ್ಟಿ ತಂದಿಟ್ಟಾನ ಹಿರಿಯ. ಪಂಚೇನು 3 ಗಟ್ಟಿ ನಿಂತ ಬಾಯ್ ತಕೊಂಡು ಬಂಗಾರ ಬಂದ್ರೆ ಒಂದು ಇಟ್ರ ಇದ್ರ ಮಕ್ಕಳಾಗ ನಗು ಏನ ಯವ್ವ ಫಾಯ್ದಾ ಕೆಲಸ ಮಾಡಿನೇ. ಯಾರು ತಂದಿಟ್ಟ? ಯಾರು ಬಸವಂತಪ್ಪ ಹೇಳಿದ್ನಂತ ನಮ್ಮ ಗುಂಡಾಡಿ ತಂದ ನನ್ನ ಆಟಕ್ಕೆ ಇಟ್ಟು ರೊಕ್ಕ ಒಯ್ದಾನ. ಗುಂಡ ನಿಮ್ಮ ಗುಂಡ ತಂದಿಟ್ಟಾನ? ನೀ ಇಟ್ಕೊಂಡಿ ಹೋದಲ್ಲ, ಇಟ್ಕೊಂಡಿ ಬಾಳ ಚಲೋ ಮಾಡಿದ್ರಿ. ಏನಕ್ಕ ಏನಾತ? ಏ ದಿಕ್ಕೇಳಿ, ಏನಾತು? ಬುದ್ಧಿ ಎಲ್ಲಿಟ್ಟಿಲ್ಲ ನೀನು? ಯಾಕೆ ಏನಾತು? ಅಲ್ಲಲ್ಲಿ ಆ ಬಸವಂತಗ ತಿನ್ನಾಕ ಕೂಳಿಲ್ಲ, ನಿನಗೆ ಈಟಿಟ್ ಉದ್ದನು ಈಟಿಟ್ ಗಡ್ತರ ಅಲ್ಲಲ್ಲಲ್ಲ, ಎತ್ತ ಲಂಬ ಎತ್ತ ಲಂಬ ಎತ್ತ ಮೂಟ ಆಗಲ್ವಕ್ಕ, ಅವನಿಗೆ ತಿನ್ನಕ ಕೂಳಿಲ್ಲ. ಅಂದ ಮೇಲೆ ಅವ ಎಲ್ಲಿಂದ ತಂದು ಕೊಟ್ಟನ್ಲೆ ನಿನಗ ಅಷ್ಟೊಂದು ಬಂಗಾರ? ಅವ್ರ ಮನ್ಯಾಗ ಹರ್ನಾಳಿಗಾಗಿ ಸಿಕ್ಕತ್ತಂತ. ಕರ್ನಾಟಕ ಸಿಕ್ಕಿತ್ತೆ, ಮತ್ ಬಸ್ ಸಿಕ್ಕಿತ್ ನೋಡೋದು. ಹೂನ ಮರಯ್ಯ, ಹರ್ನಾಳಿಗಾಗಿ ಸಿಕ್ಕತ್ತಂತ. ಅದಕ್ಕೆ 5 ಲಕ್ಷ ರೂಪಾಯಿ ಒಯ್ದಾನವ. ಅಲ್ಲಲ್ಲಿ ಅಂಧಾಕಾರ ಲಪುಟ ನನ್ನ ಮಗ ಅವ, ನಿನಗ ಅಷ್ಟೊಂದು ಬಂಗಾರ ತಂದು ಕೊಟ್ಟಾನಂತಂದ್ರ ಇತ್ತಾಳೆ ಕೊಂಬು ಗಿಂಬ ಏನ್ ಬಡಿಸಿ ಕೊಟ್ಟಾನ ಏನ್ ನೋಡು ಮೊದಲ. ನಿನಗಂತೂ ಯಾರ ಮೇಲೆ ನಂಬಿಕೆನ ಇಲ್ದಂಗ ಆಗೈತೆ ನೋಡು. ನನ್ನೇನು ಅಷ್ಟು ಹೊಸ ನನ್ನ ಮಗಳ ಮಾಡಿ ಇಲ್ಲಡ 2 ತುದಿ ವಾರಗಲ್ಲಿ ಹಚ್ಚಿ ದಿಕ್ಕಿ 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 ಅದು ಬಂಗಾರ ಅಂತ ಪಕ್ಕ ಆದ್ಮೇಲೆ ಇಟ್ಕೊಂಡಿನಿ 5 ಲಕ್ಷ ರೂಪಾಯಿ. ಅಲ್ಲ, ಬರೇ ತುದಿ ತಿಕ್ಕಿ ನೆಡಕಲ್ ತಿಕ್ಕಿಯ? ತುದಿ ಆಟ ತಿಕ್ಕಿನಿ, 2 ತುದಿ ತಿಕ್ಕಿನಿ. ಏಯ್. ಒಂದು ತುದಿ ಅಡ್ಡಾಡಿ ಇಲ್ಲೇ ನೋಡ ಆಗಿರೋದು ಮೋಸ. ಏನಾಯ್ತು? ಅಂಧಾಕಾರಿ ಪುಡಾರಿ ನನ್ನ ಮಗವ. ಇಟ್ರೆ ಅಲ್ಲಲ್ಲಿ ನಡುವಿಂದ ಕರಗಿಸಿ ನೋಡಿ ಏನ ನಡು ಇಲ್ಲಲ್ಲ ಹಿರಿಯ, ನಡುವಿಂದ ನೋಡ್ಲಿಲ್ಲ, ಬರೀ ಮ್ಯಾಗಿಂದು ತೆಳಗಿಂದ ಅಟ್ಟ. ಬುದ್ಧಿ ಎಲ್ಲಿಟ್ಟಿನಿ? ಯಾಕ ಗಟ್ಟಿ ಎಲ್ಲ ಐತೆ ಅಂತ ಕೇಳಿದ. ಆ ತಿಜೇರಿ ತೆಳಗಿನ ಕ್ವಾಳೆ ಐತಲ್ಲ ಅಲ್ಲ ಐತ್ ನೋಡು. ಕೀಲರೆಲ್ಲ ಐತಿಲ್ಲ ನಿಮ್ ಮೌನ? ಕೀಲಿ ಎಲ್ಲಿ ಇಟ್ನೆ ಯವ್ವ ಈ ಗದ್ದಲ್ದಾಗ? ಇದು ನಡುವಿನ ಮನ್ಯಾಗ ನಡುವಿನ ಗೂಟಕ್ಕ ಸಿಗಿ. ನೀನು ಮಾಡೋದು ಒಂದೊಂದಲ್ಲ ದಗದ. ನೀವ್ ಒಂದರ ಸಂತೋಷದ ವಿಷಯ ಯಾವ ಹೇಳ್ಬೇಕು? ನಿಮ್ಮಂತ ಕೂಡ ಕೂಡಿವಲ್ಲ ಅಂತವ ಬರ್ತಾವ ನಿಮ್ ಮುಂದೆ ಅಡ್ಡಾಡಿದ್ರಿ ನಮಗ. ಯಾಕ ಗಾತಾತ್ ಬೇ ಗಾತಾತ್. ಏನಾತ? ಮಾಲ್ತೇವನ್ ಮಗಳು ತೊಟ್ಲದಾಗ ಬಿದ್ದು ರಕ್ತ ಹರಕ್ ಕುಂತದ. ಎಲ್ಲಾರು ನಿಂತ್ಕೊಂಡ್ ನಿನ್ನ ಹೆಸರು ಹೋಯ್ಕೆ ಅಂತಾರ. ನೀನ್ ನಡಿ, ನಾ ಡಾಕ್ಟರ್ ಕರ್ಕೊಂಡ್ ಅಯ್ಯೋ ನನ್ ಕಂದ, ನಿನಗೇನಾಯ್ತು? ಏನಾಯ್ತು ನಿನ್ಗೆ? ಈ ಆಟ ಎಲ್ಲ ಮಾಟಗಾಡ್ತಿದ್ದ ಯವ್ವ. ನಿನ್ ಕೂಸಿಗೆ ಏನ್ ಮಾತಾಡ್ಬೇಕು? ಹೋಗ ಸಾವಂತ್ರವ ಏನ್ ಮಾಡ್ಬೇಕ್ರಿ ಅಪ್ಪ? ಹೊಟ್ಟೆ ಉರಿತೈತ್ರಿ, ನಂದು ಹೊಟ್ಟೆ ಉರಿತೈತಿ. ಸಂಗವ ಸ್ವಲ್ಪ ಸುಮ್ಮನೆ ಇರು. ಅಲ್ಲೇ ಮಗುನಿಗೆ ಉಪಚಾರಕ್ಕೆ ತೊಂದರೆ ಆಗುತ್ತೆ. ಹೆಂಗ ಸುಮ್ನೆ ಇರ್ತಾರ್ರಿ ಅಪ್ಪ? ಹೆಂಗ ಸುಮ್ನೆ ಇರ್ತಾರ? ಆ ಕೂಸಿಗೆ ರಕ್ತ ಹರಿಯೋದು ನೋಡಿದ್ರು ನಿಂತ್ಲ ಹೊಯ್ಕೊಳಂಗ ಆಗಕತ್ತೈತಿ. ಹಂಗ ಸುಮ್ನೆ ಇರ್ತಾರ? ಹೋಗ್ಲಾಕಿ ಸಾವಂತ್ರವ ಇಷ್ಟೆಲ್ಲ ಮಾಡಿ ತಕ್ಕಿನ ಬೇ ಯಾಕ ಎಲ್ಲಿ ನಿಂತು ಬಿದ್ದು ಬಿದ್ದು ಅಳಬೇಡ. ಅಲ್ಲಿ ಬಸ್ ಸ್ಟ್ಯಾಂಡ್ ಬಜಾರ್ದಾಗ ನಿಂತು ಒಂದು ತಾಸು ಹೊಯ್ಕೊಂಬರಂತೆ. ನಿಮ್ಮ ಸುಮ್ಮನೆ ಬೇ ಕೂಸು ಲಾಡಿ ಸಿಗವಲ್ದಂತ ಡಾಕ್ಟರ್ ನೋಡಕ್ ತೊಂದ್ರೆ ಆಕತ್ತೆ. ನಾಡಿ ಸಿಗವಲ್ಲು ಅಂತ ಹೇಳಕತ್ತಾರ. ಇಲ್ಲಿ ನೀನು ಹೊಯ್ಕೊಂತಿಯಲ್ಲ. ನಿಮ್ಮ ಸುಮ್ಮನೆ ನಾಡಿ ಅಂದೋ ಏನು ಲಾಡಿ ಅಂದೋ ಏನಪ್ಪ? ಸುಮ್ಮನೆ ನಿಂತಿರ್ತೀನಿ ಯಾರಿಗೆ ಅಲ್ಲ ಮಾಟಗಾರ್ತಿ ಸಾವಂತ್ರ ಎಲ್ಲ ಮಾಟ ಮಾಡಿಸ್ಕೊಳ್ಳ. ಮಿಸ್ಟರ್ ರವಿ, ಮಗುವಿನ ತಲೆ ಮೇಲೆ ತೀವ್ರವಾದ ಪೆಟ್ಟು ಬಿದ್ದರಿಂದ ಬಹಳ ರಕ್ತಸ್ರಾವವಾಗಿದೆ. ಹೀಗಾಗಿ ನರಗಳು ದೌರ್ಬಲ್ಯಗೊಂಡಿವೆ. ಮಗುವನ್ನು ಉಳಿಸಿಕೊಳ್ಳಬೇಕಾದರೆ ನಿಜವಾದ ಎತ್ತ ತಾಯಿಯ ರಕ್ತವನ್ನು ಕೊಡಿಸಬೇಕು. ಅದಕ್ಕೆ ಯಾರು ಬೇಡ ಅಂತಾರೆ ಡಾಕ್ಟ್ರೆ?
ಎಷ್ಟು ಬೇಕಾದ್ರೂ ರಕ್ತ ತೀರ್ಕೊಳ್ಳಿ, ನನ್ನ ಮಗನ ಬದುಕಿಸ್ಕೊಳ್ಳಿ ಡಾಕ್ಟ್ರೆ, ಬದುಕಿಸ್ಕೊಡಿ. ನಾನು ಕೇಳಿದ್ದು ನಿನ್ನ ರಕ್ತವನ್ನಲ್ಲಮ್ಮ, ಅದರ ಎತ್ತ ತಾಯಿಯ ರಕ್ತ. ಡಾಕ್ಟ್ರೇ, ಇವಳೇ ನನ್ನ ಹೆಂಡತಿ, ಆ ಕೂಸಿನ ತಾಯಿ. ನನಗೆ ತಲೆ ಕೆಟ್ಟಿಲ್ಲಮ್ಮ. ನಿಸ್ವಾರ್ಥ ಜೀವನದಲ್ಲಿ ಮಹಾತ್ಯಾಗದ ಸತ್ಯ ಶೋಷಣೆ ಮಾಡದೆ ಸ್ವಾರ್ಥದಲ್ಲಿ ತಲೆ ಕೆಡಿಸಿಕೊಂಡವರು ನೀವು. ಮಿಸ್ಟರ್ ರವಿ, ವಸ್ತುಸ್ಥಿತಿಯನ್ನು ಅನಿವಾರ್ಯವಾಗಿ ವ್ಯಕ್ತಪಡಿಸಲೇಬೇಕಾದ ಈ ಪ್ರಸಂಗದಲ್ಲಿ ಸತ್ಯವಾದ ಸಂಗತಿ ಹೇಳುತ್ತಿದ್ದೇನೆ, ಕೇಳು. ಈ ಕೂಸಿನ ನಿಜವಾದ ತಾಯಿ ನಿಮ್ಮ ಪತ್ನಿ ಅಲ್ಲ. ಹೌದು ಮಿಸ್ಟರ್ ರವಿ, ಅಂದು ನಿಮ್ಮ ಹೆಂಡತಿ ಗಂಡಾಂತರವನ್ನು ಎದುರಿಸಿ ಗಂಡು ಮಗುವಿಗೆ ಜನ್ಮ ಕೊಟ್ಟಳೇನು ನಿಜ. ಆದರೆ ಸರಿಯಾದ ರೀತಿಯಲ್ಲಿ ಆ ಕೂಸು ಹೊರಬಾರದೆ ಆ ದುರ್ದೈವಿ ಕೂಸು ದರೆಗಿಳಿದ ಮರುಕ್ಷಣವೇ ಮರಣವನ್ನಪ್ಪಿತು. ನಿಜ ರವಿ, ಎತ್ತ ಮಗುವಿನ ಮುಖ ನೋಡುತ್ತಿದ್ದಂತೆ ಆನಂದದಿಂದ ಮೂರ್ಛೆ ಹೋದ ಮಾಲತಿಯವರು ನಿಮ್ಮ ಪತ್ನಿ ಕೂಸು ಸತ್ತ ವಿಷಯ ಅವಳಿಗೆ ಗೊತ್ತಾಗಲಿಲ್ಲ. ಗೊತ್ತಾಗಿದ್ದರೆ ಅವಳು ನಿಜವಾಗಿಯೂ ಬದುಕುತ್ತಿರಲಿಲ್ಲ. ಇದರ ಪರಿಜ್ಞಾನವರಿನರ್ಥ ನಿಮ್ಮ ಅಣ್ಣ ತಮ್ಮನ ಸಂಸಾರ ಹಾಳಾಗಬಾರದೆಂದು ಓರ್ವ ತಾಯಿ ಹತ್ರ ಭಿಕ್ಷೆ ಬೇಡಿ ತಂದು ಮಗುವನ್ನ ತಂದು ಮಾಲತಿ ದೇವರ ಮಗ್ಗುಲನ್ನು ಮಗಿಸಿ ಅದರ ಪ್ರಾಣವನ್ನು ಉಳಿಸಿದ. ಡಾಕ್ಟ್ರೇ, ಹಾಗಾದರೆ ನನ್ನ ಪತ್ನಿಯ ಜೀವ ಉಳಿಸುವುದಕ್ಕಾಗಿ ತನ್ನ ಹೆತ್ತ ಕಾಳನ್ನೇ ದಾನ ಮಾಡಿದ ಆ ಮಾತಾಯಿ ಯಾರೆಂದು ಹೇಳಿ ಡಾಕ್ಟ್ರೇ. ಅವಳು ಎಲ್ಲಿಯೇ ಇದ್ದರೂ, ಅವಳು ಕಾಲಿಗೆ ಬಿದ್ದಾದರೂ ಕೂಡ ಅವಳ ರಕ್ತವನ್ನು ಕೊಡಿಸಿ ನಾವು ಕಾಪಾಡಿದ ಈ ಮಗುವನ್ನು ಕಾಪಾಡಿಕೊಡ್ತೀವನ್ನ ಆ ಮಾತಾಯಿ ಯಾರೆಂದು ಹೇಳಿ ಡಾಕ್ಟ್ರೇ. ಪರೋಪಕಾರಕ್ಕಾಗಿ ತನ್ನ ಎತ್ತು ಕರಳನ್ನೇ ದಾನ ಮಾಡಿದ ಮಹಾತಾಯಿಗೆ ನೀವು ಬಹಳ ಅನ್ಯಾಯ ಮಾಡಿದ್ರಿ ಮಿಸ್ಟರ್ ರವಿ. ತಾನು ಕತ್ತು ಹಾಲು ಕುಡಿಸುತ್ತಿರುವಾಗ ಅದರ ತಪ್ಪಿಗಾಗಿ ಅವಳಿಗೆ ಉಗ್ರವಾದ ಶಿಕ್ಷೆ ನೀಡಿ ಹೊರನುಗ್ಗಿರಲ್ಪಟ್ಟಿರಲ್ಲ. ಆ ದುರ್ದೈವಿ ತಾಯಿಯೇ ಅದರ ತಾಯಿ, ಅದರ ತಂದೆಯೇ ನಿಮ್ಮ ಅಣ್ಣ. ಡಾಕ್ಟ್ರೇ, ಅಕ್ಕ, ಅಕ್ಕ, ಸಾವಂತ್ರವ್ವ ಎಂತ ಒಳ್ಳೆ ಹೆಣ್ಮಗಳು, ಏನೋ ತಿಳಿಲಾರ್ದ ಬಾಯಿಗೆ ಬಂದಂಗೆ ಬೈದ್ಲಲ್ಲ ಯವ್ವ. ಎಂತ ದುರ್ಬುದ್ಧಿ ಇರ್ಬೇಕು. ಡಾಕ್ಟ್ರೇ, ಈ ವಿಷಯ ಮೊದಲೇ ನನಗೆ ಯಾಕೆ ತಿಳಿಸಿಲ್ಲ ಡಾಕ್ಟ್ರೇ? ಹೇಳಿ, ನನ್ನಿಂದ ಯಾಕೆ ಮಚ್ಚಿಟ್ಟಿದ್ದೀರಿ ಅದನ್ನ? ತಮ್ಮನ ಸಂಸಾರ ಹಾಳಾಗಬಾರದೆಂದು ಅಪ್ರತಿಮ ವಾಸನೆ ಇಟ್ಟುಕೊಂಡಿದ್ದ ನಿಮ್ಮ ಅಣ್ಣ ನಿಮಗಾಗಲಿ ನಿಮ್ಮ ಪತ್ನಿಗಾಗಲಿ ಯಾವುದೇ ವಿಷಯವನ್ನು ತಿಳಿಸಬಾರದೆಂದು ನನ್ನಿಂದ ಭಾಷೆ ತೆಗೆದುಕೊಂಡಿದ್ದ. ಆದರೆ ಏನು ಮಾಡಲಿ, ಭಾಷೆಯ ಗೊಂದಲಕ್ಕೆ ಸಿಲುಕಿ ಅನಿವಾರ್ಯವಾಗಿ ನಿರಪರಾಧಿ ಕೂತು ತಪ್ಪಲೇ ಆಗಬಾರದೆಂದು ಈ ವಿಷಯವನ್ನು ತಿಳಿಸಿದೆ. ಅಯ್ಯೋ, ನನಗಾಗಿ ಸರ್ವ ತ್ಯಾಗವನ್ನು ಮಾಡಿದ ನಿನ್ನ ಹಿರಿಯ ಗುಣವನ್ನು ಅರಿಯದೆ ಅದೆಂತ ಅನ್ಯಾಯ ಮಾಡಿಬಿಟ್ಟೆ ಅಣ್ಣ. ನೀರಿನಂತೆ ಹಣವನ್ನು ಖರ್ಚು ಮಾಡಿ ನನಗೆ ವಿದ್ಯಾಭ್ಯಾಸ ಕೊಡಿಸಿದಿರಿ. ಮಾಲತಿಯ ಜೊತೆ ಪ್ರೇಮ ನಿಷ್ಫಲವಾಗಬಾರದೆಂದು ಅವಳೊಂದಿಗೆ ಮದುವೆ ಮಾಡುವುದಕ್ಕಾಗಿ ಶೆಟ್ಟರ ದೌರ್ಜನ್ಯಕ್ಕೆ ಒಳಗಾಗಿ ನಿನ್ನ ಹಾಸ್ಯವನ್ನೇ ನನ್ನ ಹೆಸರಿಗೆ ಬರೆದುಕೊಟ್ಟಿರಿ. ಅದು ಸಾಲದಂತೆ ವಿಪತ್ತಿನ ಮಡಿವಿನಲ್ಲಿದ್ದ ಮಾಲತಿಗೆ ನಿಮ್ಮ ಹೆತ್ತ ಕೊಳ್ಳನ್ನೇ ದಾನ ಮಾಡಿ ನಮ್ಮ ಪಾಲಿಗೆ ಹರಿಶ್ಚಂದ್ರ ಆಗ್ಬಿಟ್ರೆ, ಸತ್ಯ ಹರಿಶ್ಚಂದ್ರ ಆಗ್ಬಿಟ್ರಿ. ಮಾಡಿದ ತಪ್ಪನ ನೆನೆಸ್ಕೊಂತ ಆಳ್ತ ಕೂತ್ರೆ ಬರೋದಾದ್ರೂ ಏನಿದೆ? ಪಾಪ ನಿರಪರಾಧಿಯಾದ ಅಕ್ಕಗೆ ನನ್ನ ಕಟ್ಟ ನುಡಿಗಳಿಂದ ಅದೆಷ್ಟು ಅವಳ ಮನಸ್ಸು ನೊಂದಿದ್ದೋ ಏನು. ಹಡ್ದ ಮಗು ಕರಳು ತಾಳದೆ ಹಾಲು ಉಳಿಸಬೇಕಾದ್ರೆ ಆ ಮಗುವನ್ನ ಕಸಿದುಕೊಂಡಲ್ಲ, ಆಗ ಆ ತಾಯಿ ಹೊಟ್ಟೆ ಅದೆಷ್ಟು ನೊಂದುಕೊಳ್ತೋ ಏನು. ನಾವು ಮಾಡಿದ ತಪ್ಪನ್ನ ಕ್ಷಮಿಸುವಂತ ಅವಳನ್ನ ಅಪ್ಕೊಂಡು ಅವಳ ಕಾಲಿಗೆ ಬಿದ್ದು ಕರೆದುಕೊಂಡು ಬಂದು ನಮ್ಮ ಮಗುವನ್ನ ಉಳಿಸ್ಕೊಳ್ಳೋಣ. ಬನ್ನಿ ಹೋಗೋಣ ರೀ. ಹೌದಯ್ಯವ್ವ, ಪಾಪ ಆ ಸಾವಂತ್ರವ್ವ ಬಹಳ ಒಳ್ಳೆ ಹೆಣ್ಮಗಳು. ನನಗೆ ತಿಳಿಲಾರ್ದ ಏನೇನೇನೇನ ಅಂದ್ಬಿಟ್ಟೆ, ಆಕಿಗೆ ಅನಬಾರ್ದಾಗಿತ್ತು. ಸುಮ್ಮನೆ ಸಂಗವ್ವ, ಇಷ್ಟೆಲ್ಲ ಕಾರಣ ಆಗೋದಕ್ಕೆ
ಈ ನಿನ್ನ ದುರ್ಬೋಧನೆ ಕಾರಣ. ಈಗಾದ್ರೂ ಸುಮ್ಮನೆ ನಿಂತ್ಕೊ. ಬನ್ನಿ ಹೋಗೋಣ. ರೈಟ್. ಇನ್ನು 10 ಸಲ ಹೇಳಬೇ ಈ ಮಾತನ್ನ, ಇನ್ನು 10 ಸಲ 100 ಸಲ ಹೇಳಿದ್ರು ನಮ್ಮ ಅಕ್ಕಗೆ ಬುದ್ಧಿನ ಬರಗಲ್ಲ. ಹೋಗ್ಲಿ ಬಿಡ ತಮ್ಮ, ನನಗಾರ ಏನ್ ಗೊತ್ತಾ ಕೂಸಿನ ತಾಯಿ ಅಕ್ಕಿನ ಅಂತ ಹೇಳಿ ತಿಳಿಲಾರ್ದ ಪಂಚಾಯತಿ ಹಾಲು ಕುಡಿಸ್ಬಿಟ್ಲು ಅಂತ ಬೈದೆ. ಈಗಲಾರು ಗೊತ್ತಾಯ್ತಲವ ಈಗ ಎಲ್ಲೆದಾಳ ಅಂತ ಅನ್ನೋದು. ಆ ಬಲವಂತಪ್ಪನ ರವೀಂದ್ರ ಪಕ್ಕಡಿಗೆ ಹೊರಗೆ ಹಾಕ್ಸಿ ಅವ್ರನ್ನ ಈಗ ಎಲ್ಲೆದಾಳೆ ಅಂತ ಬಸ್ ಸ್ಟ್ಯಾಂಡ್ ಬಜಾರ್ ಹುಡುಕಾಡಿದ್ರೆ ಸಿಗ್ತಾಳ ನೀ ಮೌನ. ಈಗರ ಏನಾಯ್ತು, ಆ ಹೆಣ್ಮಗಳು ಎಲ್ಲದಳ ಅಂತ ಹುಡುಕಾಡಿ ನಾ ಅಂದದ್ದು ತೆಪ್ಪ ತೆವ್ವ ಅಂತ ಕಾಲು ಬಿದ್ದು ಕ್ಷಮೆ ಕೇಳ್ತೀನಾತ. ಇವತ್ತು ನಮ್ಮ ಮಕ್ಕಳಿಗೆ ಇಷ್ಟು ಒಳ್ಳೆ ಗುಣ ಬರ್ಬೇಕಾದ್ರ ಯಾವ್ದೋ ಒಂದು ದೇವ್ರು ಸತ್ತಿದ್ದಂಗ ಐತೆ. ಯಾಕಲ ಹಿಂಗ್ಯಾಕಂತಿ? ಹೌದ್ರಿ, ನಿನ್ನ ಹತ್ರ ಇಷ್ಟು ಒಳ್ಳೆ ಗುಣ ಬರ್ಬೇಕಾದ್ರ ನಮ್ಮವ್ರಿಗೆ ಏನೋ ಒಂದು ದುರ್ಗೋನ್ ಬ್ಯಾನಿ ಬದ್ದಿದ್ದಂಗ ಐತೆ. ಏನಿಲ್ಲ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಹಂಗೆ. ನಾವು ನಮ್ಮ ಮಗಳು ಕೂಸ್ ಬದುಕ್ಲಿ ಅಂತ ಮಾತಾಡಿದ್ನಪ್ಪ. ಏನ್ ತಪ್ಪ ಆಯ್ತು? ನಡಿ ಏನಾಯ್ತ? ಡಾಕ್ಟ್ರೆ, ನಾವು ಹೋಗಿ ಅಣ್ಣ ಅತ್ತಿಗೆಯನ್ನು ಕರೆ ತರ್ತೀವಿ. ನೀವು ಅಲ್ಲಿವರೆಗೆ ಇಲ್ಲಿ ಇದ್ದು ಆ ಮಗುವಿನ ಉಪಚಾರವನ್ನು ನೋಡಿಕೊಳ್ತೀರಿ. ನಾವಿನ್ನು ಬರ್ತೀವಿ ಡಾಕ್ಟ್ರೆ. ಮಾಡಬಹುದು. ಇವರ ಬನ್ನಿರಿ ಮಿಸ್ಟರ್ ರವಿ. ಬದುಕು ಜಟಕ ಬಡ್ಡಿ, ವಿಧಿ ಇದರ ಸಾಹೇಬ ಎಂದು ಹಾಡಿದ ಬರಕೈವೇ ವಾಣಿ ಸತ್ಯವಾಗಿದೆ. ಮನುಷ್ಯ ಈ ಪಯಣದಲ್ಲಿ ಪ್ರವಾಸಿಗನಾಗಿದ್ದರೂ ಕುದುರೆಯ ನಡೆಸುವ ದಾಳ ಅವನ ಕೈಯಲ್ಲಿದೆ. ಅವನು ಎಳೆಸಿದಂತೆ ಎತ್ತೆತ್ತಲ ಓಡಾಡಿ ಅವನನ್ನು ಜರ್ಜರಿತನಾಗಿ ಮಾಡಿಬಿಡುತ್ತದೆ. ನೀವು ಹೇಳುವ ಮಾತು 100ಕ್ಕೆ 100ರಷ್ಟು ಸತ್ಯ. ಆ ದುರ್ದೈವ ನಮ್ಮ ಬಾಳಿನಲ್ಲಿ ಅದೆಷ್ಟೊಂದು ವಿಚಿತ್ರವಾಗಿ ಆಟ ಆಡಿದೆ ಅಂದ್ರೆ, ನಮ್ಮಲ್ಲಿರುವ ಎಲ್ಲವನ್ನ ಕಳೆದುಕೊಂಡು ಕೊನೆಗೆ ನಮಗೆ ಹುಟ್ಟಿರುವ ನಮ್ಮ ಹೆತ್ತ ಕರುಳನ್ನೇ ಮತ್ತೊಬ್ಬರಿಗೆ ದಾನ ಮಾಡಿ ಹುಟ್ಟ ಬಟ್ಟೆಯಲ್ಲಿ ನಾವು ಮನೆಯಿಂದ ಹೊರಬರುವಂತಾಯ್ತು ರೀ ನಮ್ಮ ಸ್ಥಿತಿ. ನೀವು ಯಾರಿಗೆ ಏನ್ ತಪ್ಪು ಮಾಡಿದಂತ ಈ ಊರು ಬಿಟ್ಟು ಹೋಗಿ ನಮ್ಮನ್ನ ಅನಾಥರನ್ನಾಗಿ ಮಾಡ್ತೀರಪ್ಪ. ನಿಮ್ಮಿಂದ ಈ ಊರ ಬಡ ಜನರಿಗೆ ಭಾಗ್ಯೋದಯ ಕಾಲ ಬಂತು. ಹಳ್ಳಿಗೆ ಸಸೂಟಿ ತಂದ್ರಿ, ಈ ಗ್ರಾಮಕ್ಕ ದವಾಖಾನೆ ಬಂತು. ಇಷ್ಟೆಲ್ಲ ಸವಲತ್ತು ಮಾಡಿ ಕೊಟ್ಟಿರಿ ನೀವು. ಮತ್ತೆ ಸತ್ಯ ಹರಿಶ್ಚಂದ್ರನಂಗ ಈ ಊರ್ ಬಿಟ್ಟು ಹೋಗ್ಬಿಟ್ರ ನಾವರ ಯಾಕಿರ್ಬೇಕ್ರಿ ಈ ಊರಾಗ? ನಡೀರಿ, ನಾನು ನಿಮ್ ಕೂಡ ಬಂದ್ಬಿಡ್ತೀನಿ ಅಪ್ಪ. ನನ್ನ ಕರ್ಕೊಂಡು ಹೋಗ್ರಿ ಅಪ್ಪ, ಕರ್ಕೊಂಡು ಬೀರಣ್ಣ, ಹಾಗೆಲ್ಲ ಮಾಡಬಾರ್ದಪ್ಪ. ನೀನ್ ನನ್ಕಿನ್ನ ಹಿರಿಯವನು. ನೋಡ್ರಿ ಬಲವಂತಪ್ಪನವ್ರಣ್ಣ, ಅಚ್ಚುಮೆಚ್ಚಾಗಿ ಬೆಳೆಸಿದ ಈ ಊರನ್ನ ಹಳ್ಳಿಯನ್ನ ಏಕಾಸಿ ಕಾರಣಕ್ಕಾಗಿ ನೀವು ಬಿಟ್ಟು ಹೋಗಕತ್ತೀರಲ್ಲ, ಯಾವುದಕ್ಕಾಗಿ ವಿಚಾರ ಮಾಡ್ರಿ ಬಲವಂತಪ್ಪನವ್ರೆ, ವಿಚಾರ ಮಾಡ್ರಿ. ಗೌಡ್ರಿ, ಸತ್ಯ ನ್ಯಾಯ ಧರ್ಮಕ್ಕಾಗಿ ಹೋರಾಡಿ ಸಾಕಷ್ಟು ಕೈ ಸುಟ್ಟುಕೊಂಡಿದ್ದೇನೆ. ಪರರ ಪ್ರಾಣ ರಕ್ಷಣೆಗಾಗಿ ಅಪ್ರತಿಮವಾದ ಗುಪ್ತ ದಾನ ಮಾಡಿ ನನ್ನ ಹೆಂಡತಿಯ ಕರುಳನ್ನು ಉಳಿಸಿದ್ದೇನೆ. ಇಷ್ಟಾದ ಮೇಲೂ ಮಿಥ್ಯಾಪರಾಧದ ಅಪವಾದವನ್ನು ಹೊತ್ತು ಮಾನವನಾಗಿ ಬೆಳೆದ ನಾನು ಈ ಹಳ್ಳಿಯಲ್ಲಿ ಮಾನಗೇಡಿಯಾಗಿ ಬದುಕಲಾರೆ ಗೌಡ್ರೆ, ಮಾನಗೇಡಿಯಾಗಿ ಬದುಕಲಾರೆ. ದಯವಿಟ್ಟು ನಮ್ಮನ್ನು ಪ್ರೀತಿಯಿಂದ ಕಳಿಸಿಕೊಡಿ. ಅಪ್ಪ,
ನೋಡಪ್ಪ, ರವೀಂದ್ರಪ್ಪನವರಿಗೆ ಸಾಕಷ್ಟು ಸಾಲಿ ಕಳಿಸಿದ್ರಿ, ನಿಮ್ಮನ್ನೆಲ್ಲ ಆಸ್ತಿನೆಲ್ಲ ಅವರಿಗೆ ಬರೆದು ಕೊಟ್ರಿ, ಬೇಡಿದಂತ ಹೆಣ್ಣಿನ ಕೂಡ ಮದುವೆನೂ ಮಾಡಿದ್ರಿ. ಆದ್ರೆ ನಿಮ್ಮನ್ನ ನಿಂತ ಕಾಲ ಮೇಲೆ ಹೊರ ಹಾಕಿದ್ರು ಆ ಉಪಕಾರಕ್ಕೆ ಇಡ್ದು. ದೊಡ್ಡ ತಪ್ಪು ಮಾಡಿದಕ್ಕಾಗಿಯೇ ಹೊರದೂಕಲ್ಪಟ್ಟೆ ವೀರಣ್ಣ. ಮಕ್ಕಳು ಬದುಕದ ಬಂಜ ತೊಟ್ಟಲಿನ ಹೆಣ್ಣೆಂದು ನನ್ನ ಹೆಂಡತಿಯನ್ನು ಹೊಟ್ಟೆ ಉರಿಸಿದನಲ್ಲೋ, ಇದು ನಾನು ಮಾಡಿದ ಮಹಾ ದೊಡ್ಡ ತಪ್ಪು ಬೀರಣ್ಣ, ಮಹಾ ದೊಡ್ಡ ತಪ್ಪು. ಇದೇನು ಸಣ್ಣ ತಪ್ಪೇ ಬೀರಣ್ಣ. ಅವಳ ಹಾಲಿನಿಂದ ನನ್ನ ತಮ್ಮನ ಕೂಸಿಗೆ ಹಾಲು ಕೊಟ್ಟಿದ್ದು ಸಣ್ಣ ತಪ್ಪೇನಪ್ಪ. ಈ ತಪ್ಪಿನ ಅಪವಾದವನ್ನು ನನ್ನ ಹೆಂಡತಿ ಮೇಲೆ ಹೊರಿಸಿದ್ದು ಅದು ಸಣ್ಣ ತಪ್ಪು. ಅದಕ್ಕಾಗಿ ಈ ಆತಕ್ಕಾಗಿ ನಾನು ಇಲ್ಲಿರ್ಬೇಕು ಬೀರಣ್ಣ, ಈ ಆತಕ್ಕಾಗಿ ನನಗೆ. ಶಿವ ಅನೇಕ ಪರದೇಶಿ ಮಕ್ಕಳಿಗೆ ಬಡವ ಬಲ್ಲಿದನೆಂಬ ಭೇದ ಭಾವ ಇಲ್ಲದೆ ವಾತ್ಸಲ್ಯದಿಂದ ಹಾಲುಣಿಸಿ ಉಳಿಸಿದ ಮಹಾತಾಯಿ ಸಾವಿತ್ರಮ್ಮ ಇವರಿಗೆ ಈ ತರದ ದುರಪರಾಧಿ ಬರಬಾರದು. ಸದಾ ಸದಾ ನಿಮ್ಮ ತಮ್ಮ ಮಾಡಿದ ಅಪವಾದ ತಾಯಿ ಗರುಣಿನ ಅಪವಾದ ಅಭಿಶಾಪವಾಗಿ ಪರಿಣಮಿಸಿ ಅವರ ನಿಟ್ಟುಸಿರಿನಲ್ಲಿ ಜ್ವಾಲಾಗ್ನಿಯಾಗಿ ದಹಿಸಿ ಹೋಗುವುದು ನಿಮ್ಮ ತಮ್ಮನ ವಂಶ ವೃಕ್ಷ. ನೋಡಪ್ಪ, ಯಾವುದೇ ಕಾರಣಕ್ಕೂ ಮನಸ್ಸು ನೊಂದುಕೊಂಡು ಆ ರೀತಿ ಶಾಪವನ್ನ ಹಾಕಬೇಡಪ್ಪ, ಹಾಕಬೇಡ. ನೋಡು, ಅವನನ್ನ ನಾನು ನನ್ನ ಮೈದನ ಅಂತ ತಿಳಿದುಕೊಂಡಿಲ್ಲ, ನನ್ನ ಹೆತ್ತ ಮಗ ಅಂತ ತಿಳಿದುಕೊಂಡಿದ್ದೆ. ಇನ್ನು ನಮ್ಮ ಯಜಮಾನರು ಹೇಳಿರುವ ಮಾತಿಗೆ ನಾನು ಕೊನೆ ತನಕ ಬಂಜೆ ಅನ್ನಿಸ್ಕೊಂಡ್ರೆ ಪರವಾಗಿಲ್ಲ, ನನ್ನ ಮೈದನನ ಸಂಸಾರ ಚೆನ್ನಾಗಿರ್ಬೇಕು, ಅವರ ವಂಶ ವೃಕ್ಷ ಬೆಳೆಯಬೇಕು ಅಂತ ನನ್ನ ಹೆತ್ತ ಕರುಳನ್ನೇ ನಾನು ಅವರಿಗೆ ದಾನ ಮಾಡಿಬಿಟ್ಟೆ ಅಂದಾಗ ನನಗಿಲ್ಲದೆ ಇರುವ ಸಂಕಟ ನಿನಗೆ ಯಾಕಪ್ಪ? ನೀನು ಈ ರೀತಿ ಮನನೊಂದು ಅವರ ಬಾಳು ಹಾಳಾಗಿ ಹೋಗಲಿ ಅಂತ ಹರಿಸಬೇಡಪ್ಪ. ನೋಡು, ನನ್ನ ಮೈದನನ ವಂಶ ವೃಕ್ಷ ಬೆಳೆಯಬೇಕು, ಒಂದಲ್ಲ 10 ಮಕ್ಕಳನ್ನ ಹೆತ್ತು ಸುಖ ಸಂತೋಷದಿಂದ ಜೀವನ ಮಾಡಬೇಕು ಅಂತ ನೀವು ನಗುತ್ತಾ ತುಂಬಾ ಹೃದಯದಿಂದ ಹಾರೈಸರಪ್ಪ. ಅಮ್ಮ, ಎರಡನೇವರಿಂದ ನಿಮಗೆಷ್ಟು ತೊಂದರೆ ಆದರೂ ಅವರಿಗೆ ಕಲ್ಯಾಣ ಆಗ್ಲಿ ಅಂತಿರಲ್ಲ ತಾಯಿ. ನಿಮ್ಮ ಪುಣ್ಯ, ನಿಮ್ಮ ಭಾವನೆ ದೊಡ್ಡದು ತಾಯಿ, ದೊಡ್ಡದು. ನೀವು ತಂದೆ ತಾಯಿ ಇದ್ದಂಗ ನನ್ನ ಮುಂದಿನ ಜನ್ಮ ಇದ್ರೆ ನೀವೇ ತಂದೆ ತಾಯಿ ಆಗ್ಲಿ ಅಂತ ನಾನು ಬೇಡ್ತೀನಿ. ಹಾಗೆಲ್ಲ ಮಾಡಬಾರ್ದು ಬೀರಣ್ಣ. ಎಷ್ಟಾದ್ರೂ ನನಗಿಂತ ದೊಡ್ಡವನಪ್ಪ, ಹಾಗೆಲ್ಲ ಮಾಡಬಾರ್ದು. ನನ್ನ ತಪ್ಪನ್ನು ಕ್ಷಮಿಸಿಬಿಡೋಣ. ತ್ಯಾಗಮೂರ್ತಿಯಾದ ಈ ನಿನ್ನ ಉಪಕಾರನ ನಾನು ಸ್ಮರಿಸದೆ ಕಟ್ಟು ನುಡಿಗಳನ್ನಾಡಿ ನಿನ್ನ ಮನೆ ಹೊರಗೆ ಹಾಕಿದ ಈ ಪಾಪಿನ ದಯವಿಟ್ಟು ಕ್ಷಮಿಸ್ಬಿಡಕ್ಕ. ಅಣ್ಣ, ನನಗೆ ನೀನು ಅನೆಂತ ಅನ್ಯಾಯ ಮಾಡಿಬಿಟ್ಟೆಣ್ಣ. ಮಾಲತಿಯ ಕೂಸು ಸತ್ತ ವಾಸವನ್ನು ಮೊದಲೇ ತಿಳಿಸಿದ್ದರೆ ನನಗೆ ನಿನ್ನಿಂದ ಅನ್ಯಾಯವಾಗ್ತಿರೋಲ್ಲ ಅಣ್ಣ. ಅಣ್ಣ ತಮ್ಮಂದಿರ ಸತ್ವ ಪರೀಕ್ಷೆಯಲ್ಲಿ ಸತ್ಯ ಸತ್ತು ಹೋಗುತ್ತಿದೆ. ಮಾಲತಿಯ ಕೂಸು ದಾನ ಮಾಡಿ ನೀವು ಜಯಗಳಿಸಿದಿರಿ. ಆದರೆ ಸತ್ಯ ಘಟನೆ ತುಳಿಯದೆ ನಾನು ನನ್ನ ಮಗು ಎಂಬ ಮಮಕಾರದಿಂದ ಪರೋಪಕಾರಿಗಳಾದ ನಿಮಗೆ ಅಪವಾದ ಕೊಟ್ಟು ಸ್ವಾರ್ಥಕತೆಯ ಸೋಲನ್ನು ವಹಿಸಿದೆ ಅಣ್ಣ. ರವಿ, ನಿನಗೆ ಈ ವಿಷಯವನ್ನು ತಿಳಿಸಿದವರು ಯಾರು? ನಿನಗೆ ಈ ವಿಷಯವನ್ನು ತಿಳಿಸಿದವರು? ನಾನು
ಡಾಕ್ಟರಿಂದ ವಚನ ಪಡೆದಿದ್ನಲ್ಲಪ್ಪ. ಈ ವಿಷಯವನ್ನು ನಿನಗೆ ಯಾರು ತಿಳಿಸಿದ್ದು? ಮಾವ, ಸುಗಂಧ ಭರಿತವಾದ ಪುಷ್ಪವನ್ನ ಅದು ಎಂತ ಮಡಿಕೆಯಲ್ಲಿಟ್ರು ಅದರ ಸುಗಂಧ ಬೀರದೇ ಇರುವುದೇ. ಹಾಗೆ ನೀವು ಮಾಡಿದ ತ್ಯಾಗವನ್ನ ನೀವೆಷ್ಟೇ ಮುಚ್ಚಿಟ್ರು ಸತ್ಯ ಪಕ್ಷಿಯಾದ ಆ ದೇವರು ಹೊರೆ ತೆಗೆಯದೇ ಇರುವನೆ. ಇತ್ತ ಕರಳನ್ನು ಕಿತ್ತುಕೊಟ್ಟ ನನ್ನ ಅಕ್ಕನ ಮನಸ್ಸನ್ನು ನೋಯಿಸಿದಕ್ಕಾಗಿ ಆ ದೇವರು ನಮಗೆ ಪಶ್ಚಾತ್ತಾಪ ಕೊಟ್ಟಿದ್ದಾನೆ. ಅಕ್ಕ, ನಮ್ಮದೇ ಅಂತ ಬೆಳೆಸಿದ ಮಗು ತೊಟ್ಟಲಿಂದ ಕೆಳಗೆ ಬಿದ್ದಂತೆಲ್ಲ ಪೆಟ್ಟಾಕಿಸ್ಕೊಂಡಿದೆ. ಹೌದಕ್ಕ, ಅದಕ್ಕೆ ರಕ್ತ ಕೊಡಬೇಕು ಅಂತ ಹೇಳಿದ ಡಾಕ್ಟರ್ ಸತ್ಯ ನುಡಿಯಿಂದ ಗೊತ್ತಾಗಿತ್ತು ಆ ಮಗು ನಿಮ್ಮದು ಅಂತ. ಅಕ್ಕ, ಆದಷ್ಟು ಬೇಗ ಬಂದು ಆ ಮಗುವನ್ನ ಬರೆಸ್ಕೊಡಿ ಅಕ್ಕ. ಬೇಗ ನಡಿ, ನನ್ನ ಮಗು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದೆ ಅಂತ. ಕಲಾವಿದರೇ, ಪ್ರೇಕ್ಷಕರೇ, ಸಂಗೀತ ಬೋಧಕರೇ ಮತ್ತು ಎಲ್ಲ ಆತ್ಮೀಯರೇ, ನಿಜವಾದ ತಾವರಿಗೆ ಕಲಾವಿದರು, ಒಳ್ಳೆಯ ಕಲಾವಿದರು. ನಾನು ನಾಟಕ ಎಲ್ಲಿ ಹಳ್ಳಿಯಾಗ ಒಂದು ಸನ್ನಿವೇಶ 2 ಸನ್ನಿವೇಶ ಆದರೆ ತಾವರಿಗೆ ಪಾತ್ರ ಮಾಡಿದ ಮಾತ್ರ ಫುಲ್ ನಾಟಕ ಮಾಡ್ತೀನಿ. ಮೊನ್ನೆ ಯಾವುದಾದ್ರು ಮಾತು ಬಿತ್ತು ಮೌನಿಗೆ ಇತ್ತು. ಆಮೇಲೆ ಈಗ ಯಾವುದು ಶೆಟ್ಟಿ ಹಾರಾಟ, ಸಂಗಮನ ಚೆಲ್ಲಾಟ, ಬಂಜೆ ತೊಟ್ಟದು ಆ್ಯಕ್ಚುಲಿ. ಈ ನಾನು ಯಾಕೆ ನೋಡ್ತಿದ್ದೆ ಒಳ್ಳೆ ಪಾತ್ರ ಕಲಾವಿದರು. ಯಾಕಂದ್ರೆ ನಮ್ಮ ಈ ಶ್ಯಾಮಗೌಡರು ಇರ್ಬೋದು, ನಮ್ಮ ಹನುಮಂತಪ್ಪ ಇರ್ಬೋದು, ಈ ನಮ್ಮ ಕಲಾವಿದರು ಒಳ್ಳೆ ಕಲಾವಿದರು. ತಾವರಿಗೆ ಸಂಗೀತಗಾರ ಕೂಡ ಒಳ್ಳೆಯ ಸಂಗೀತಗಾರ, ಒಳ್ಳೆ ಪಾತ್ರ ಮಾಡ್ಯಾರ. ಅದಕ್ಕೆ ಆಮೇಲೆ ಇನ್ನೊಂದೇನೆಂದರೆ ಜನವರಿ ತಿಂಗಳಲ್ಲಿ ಶ್ಯಾಮಗೌಡರು ಮತ್ತು ಹನುಮಂತಪ್ಪರ ನೇತೃತ್ವದಲ್ಲಿ 60 ವರ್ಷ ಆದಮೇಲೆ ಅಂಥವ್ರು ಮಾತ್ರ ಪಾತ್ರ ಕೊಡ್ತಾರೆ. ದಯವಿಟ್ಟು ತಪ್ಪಿಗೆ ಅದು ನಾನು ಅದೇ ದಯವಿಟ್ಟು ನಿಮಗೆ 60 ವರ್ಷ ಇದ್ರೆ ಮಾತ್ರ ಜನವರಿ ತಿಂಗಳಲ್ಲಿ ಒಂದು ನಾಟಕ ಇದೆ. ಶ್ಯಾಮಗೌಡರು ಮತ್ತು ಹನುಮಂತಪ್ಪ ಸಿರುವ ನಾಟಕ ಇದೆ. ಅಂದರೆ ಹಿರಿಯ ಕಲಾವಿದರು. ಅದರಲ್ಲಿ ನಂದೇನು ಸಣ್ಣ ಪಾತ್ರ ಅಂತ ನೋಡೋಣ. ನನ್ನ ಪಾತ್ರ ಮಾಡಬೇಕಿಲ್ಲ ನನಗೆ. ದಯವಿಟ್ಟು ನನಗೆ 60 ವರ್ಷ ಒಂದು ನೋಡೋಣ ಅಂತ ಅವ್ರು ನನಗೆ ಹೇಳಿ. ಅದಕ್ಕೆ ದಯವಿಟ್ಟು ಒಳ್ಳೆ ಕಲಾವಿದರ ಜನವರಿ ತಿಂಗಳಾಗ ನೀವೆಲ್ಲ ಊಟ ಮಾಡ್ಯಾವ 60 ವರ್ಷ ಆದಮೇಲೆ ಅವ್ರಿಗೆ ಪಾತ್ರ ಮಾಡ್ತಾರೆ ನೋಡ್ರಿ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಈ ಮುಂದಿನ ಅಂದರೆ ಜನವರಿ ಒಳಗೆ ಒಂದು ನಾಟಕ ಆಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ. ಅಂದರೆ ಹಿರಿಯ ಕಲಾವಿದರಿಂದ ನಾಟಕ, ಅಂದರೆ 60 ವರ್ಷ ಮೇಲ್ಪಟ್ಟವರು ಪಾತ್ರ ಮಾಡೋದು. ಅದರಲ್ಲಿ ಹೀರೋ ಇರ್ಬೋದು, ಹಾಸ್ಯ ಕಲಾವಿದರಿರ್ಬೋದು, ಯಾವುದೇ ಪಾತ್ರವನ್ನು ಎಲ್ಲರೂ ಹಿರಿಯ ಕಲಾವಿದರು 60 ವರ್ಷ ಮೇಲ್ಪಟ್ಟವರು ಮಾಡಬೇಕಂತ ಒಂದು ತೀರ್ಮಾನ ಮಾಡಿದ್ವಿ. ಅದು ಬಹಿರಂಗವಾಗಿ ಉಚಿತ ಪ್ರವೇಶ, ಅಂದರೆ ಪಂಚಾಯಿತಿ ಕಟ್ಟೆಯಲ್ಲಿ, ತಾವರಿಗೆರೆ ಪಂಚಾಯಿತಿ ಕಟ್ಟೆಯಲ್ಲಿ ಹಿರಿಯ ಕಲಾವಿದರ ಒಂದು ಸ್ಮರಣಾರ್ಥವಾಗಿ ಹಿರಿಯ ಕಲಾವಿದರಿಂದ ಒಂದು ಪ್ರದರ್ಶನವನ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ಅದಕ್ಕೆ ತಮ್ಮೆಲ್ಲ ಪ್ರೋತ್ಸಾಹ ಇಲ್ಲ ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಹಾಗೆ ಇನ್ನೂ ಒಂದು ಮುಖ್ಯವಾದ 2 ಸನ್ನಿವೇಶಗಳೊಂದಿಗೆ ಈ ನಮ್ಮ ನಾಟಕ ಮುಕ್ತಾಯಗೊಳ್ಳಲಿದೆ. ಇಲ್ಲಿವರೆಗೂ ಶಾಂತ ರೀತಿಯಿಂದ ನಮ್ಮನ್ನು ಕ್ಷಮಿಸಿ, ಎಲ್ಲ ತಪ್ಪು ತಡೆಗಳನ್ನು ಕ್ಷಮಿಸಿ ತಮ್ಮ ಮಕ್ಕಳೆಂದು ಭಾವಿಸಿರುವ ನಮಗೆಲ್ಲರಿಗೂ ನಮಸ್ಕಾರ ಮಾಡುತ್ತಾ ಇನ್ನೊಮ್ಮೆ ನಮ್ಮ ಆಶೀರ್ವಾದ ಇರಲೆಂದು ಕೇಳಿಕೊಂಡು ಮುಂದಿನ ಒಂದು ಪ್ರವೇಶಕ್ಕೆ ಅನುಮತಿ ಕೊಡ್ತೇನೆ. ನಮಸ್ಕಾರ. ಬಲವಂತಪ್ಪನವರೇ, ಎತ್ತ ತಾಯಿ ರಕ್ತದ ವಿನಿಮಯದಿಂದ ಮಗು ಆರೋಗ್ಯವಾಗಿದೆ. ಮಿಸ್ಟರ್ ರವಿ, ಇನ್ನು 2 ದಿನಗಳಲ್ಲಿ ಮಗು ಆರೋಗ್ಯವಾಗಿ ಕುರುಕುಲು ಎಂದು ಓಡಾಡುತ್ತಿರುತ್ತದೆ. ಚಿಂತೆ ಮಾಡಬೇಡಿ. ಥ್ಯಾಂಕ್ ಯು ಡಾಕ್ಟ್ರೆ.
ಹಾಗೆ ಇನ್ನೊಂದು ವಿಷಯ ಮಿಸ್ಟರ್ ರವಿ, ಶಕ್ಯವಿದ್ದ ಮಟ್ಟಿಗೆ ಕೂಸಿಗೆ ಅದರ ಎತ್ತ ತಾಯಿ ಹಾಲನ್ನೇ ಕುಡಿಸಬೇಕು, ಅಂದರೆ ಮಗು ಆರೋಗ್ಯವಾಗಿರುತ್ತದೆ. ಆಗಲಿ ಡಾಕ್ಟರ್ ಸಾಹೇಬ್ರೆ. ಮಾಲತಿ, ನಿನ್ನ ಪ್ರಾಣ ಉಳಿಸುವುದಕ್ಕಾಗಿ ತನ್ನ ಹೆತ್ತ ಕಳ್ಳನ್ನೇ ದಾನ ಮಾಡಿದ ಅತ್ತಿಗೆಗೆ ಮಗುವನ್ನು ಕೊಟ್ಟು ತಾಯಿ ಮಕ್ಕಳನ್ನು ಒಂದುಗೂಡಿಸು. ಆಗಲಿ ಸ್ವಾಮಿ. ಹೆರಿಗೆ ನೋವಿನಿಂದ ಸಾಯ್ತಿರುವ ನನಗೆ ಹೆತ್ತ ಸುಳ್ಳನ್ನು ಕೊಟ್ಟು ನನ್ನ ಪ್ರಾಣ ಉಳಿಸಿದ ಈ ಮಗುವಿಗಷ್ಟೇ ನೀನು ತಾಯಿ ಅಲ್ಲಕ್ಕ, ನನಗೂ ತಾಯಿನಿ. ಆದರೆ ಈ ನನ್ನ ಮಹಾ ಉಪಕಾರವನ್ನು ಅರಿಯದೆ ಈ ಕುರುಡು ಜನ ಆಡದಂತೆ ನಾನು ನಿನಗೆ ಬಂಜೆ ಅಂತ ಮಾತಾಡಿಬಿಟ್ಟೆ. ದಯವಿಟ್ಟು ನನ್ನ ತಪ್ಪವನ್ನು ಕ್ಷಮಿಸ್ಬಿಡಕ್ಕ. ನೋಡು, ಈ ಮಗುವನ್ನು ತೊಟ್ಟಲಲ್ಲಿ ಹಾಕಿ ಬಂಜೆತನದ ತೊಟ್ಟಲ ಹೀನ ಭಾಗ್ಯಳು ಅನ್ನೋ ಈ ಬಿರುದಿನಿಂದ ಮುಕ್ತಿಯಾಗಿ ನಮ್ಮೆಲ್ಲರ ಕಣಿಗೆ ಆನಂದ ನೀಡಕ್ಕ. ನಡೀಕ. ಆಗ್ಲಮ್ಮ. ನೋಡು ಮಾಲತಿ, ಇಂದು ದೂರ ಆಗಿರುವ ತಾಯಿ ಮಗುವನ್ನ ನೀನು ಒಂದು ಮಾಡಿದ್ಯ. ಆ ಭಗವಂತ ವರ್ಷ ತುಂಬುವುದರೊಳಗಾಗಿ ನಿನ್ನ ಮಡಿಲಲ್ಲಿ ಅವಳಿ ಜವಳಿ ಮಕ್ಕಳನ್ನ ದಯಪಾಲಿಸಿದಿ. ಇಂದಿಗೆ ನನ್ನ ಬಾಳಿನಲ್ಲಿ ಬಂಜೆ ತೊಟ್ಟಿಲು ಅನ್ನುವ ಆ ಕೆಟ್ಟ ಶಬ್ದನಿಂದ ವಿಮುಕ್ತಿ ಹೊಂದಿ ನನ್ನ ಸಂಸಾರ ನಗು ನಗುತ್ತಿರುವಂತೆ ಮಾಡಿದರೆ ಸಾಕು. ಬಾಮ್ಮ. ನಮಸ್ಕಾರ ಬಲವಂತಪ್ಪನವ್ರೆ. ಹೇಳಿ ಸಿಡ್ರೆ. ನಿಮ್ಮ ದೊಡ್ಡ ಗುಣ ಗೊತ್ತಾಗದೇನ ನಾವು ಏನೇನೋ ಮಾತಾಡಿರ್ತೀವಿ, ದಯವಿಟ್ಟು ಕ್ಷಮೆ. ಇರ್ಲಿ ಶೆಟ್ರೆ, ನೀವು ಎಷ್ಟಾಗ್ಲಿ ದೊಡ್ಡವರು. ಹಾ, ಅಂದಾಗೆ ಬಿರಣ ಹೇಳ್ದನ್ರಿ ಏನ್ ಇಷ್ಟೊಂದು ಯವ್ವ, ನನ್ನ ಮಾತಾಡಿದ್ದೆಲ್ಲ ತಪ್ಪಾಗೈತೆ. ನೀನು ಕೂಡ ಕ್ಷಮಿಸ್ಬಿಡ ನನ್ನ ಮಗಳ. ಸಂಗವ, ನೋಡು, ದಯವಿಟ್ಟು ನೀನು ನನ್ನ ಹತ್ರ ಕ್ಷಮಿಸು ಅಂತ ಕೇಳಬಾರ್ದು. ಯಾಕಂದ್ರೆ ನೀನು ನನ್ನ ತಾಯಿ ಸ್ವರೂಪದವಳು. ನಗ್ನಗ್ತಾ ಇರ್ಬೇಕು. ಮೊಮ್ಮಗು ನಾಟಕ ಬಾದಾಮಿ ಹಾಲು ಮಾಡಿಕೊಡ್ತಿಲ್ಲ. ಮಾಲ್ತಿ ಮಾಲತಿ ಮಗು ಹೆಸರಿಡಲ್ಲ ಏನಮ್ಮ. ನೋಡು, ಮಗುವಿಗೆ ಸಂಗಮೇಶ ಅಂತ ನಾಮಕರಣ ಮಾಡು, ಆಯ್ತಾ? ಸಂಘದ ಒಡೆಯರಾದ ಬಸವನಗೌಡ ಮಾಲಿ ಪಾಟೀಲ್ ಅವರು ಸಂಘಕ್ಕೆ 2,000 ರೂಪಾಯಿ ಕೊಟ್ಟಿರ್ತಾರೆ. ಸಂಘದ ಒಡೆಯರು ಬಂದು ಮಗುವಿನ ನಾಮಕರಣ ಐತ್ರಿ. ಮಗುವಿನ ನಾಮಕರಣ ಐತೆ, ಹೆಂಗು ಎಲ್ಲಾರು ಕಲ್ತೀರಿ. ನಮ್ದು ಇನ್ನೊಂದು ಏನಂತ ಐತ್ರಿ ಬಲವಂತಪ್ಪನವ್ರ, ಹೇಳ್ರಿ. ಏನಿಲ್ರಿ, ನಮ್ಮ ಗುಂಡ ಅದನಲ್ಲ, ಏನ ನಾಗರತ್ನ ಮದುವೆ ಮಾಡ್ಕೋಬೇಕಂತ ಭಾಳ ಇಷ್ಟಪಟ್ಟಾನ. ನೀವೆಲ್ಲರೂ ಆರೈಸಿ ಮದುವೆ ನಡೆಸ್ಕೊಡ್ಬೇಕಾಗಿ ವಿನಂತಿ. ಅಲ್ರಿ, ಹುಡುಗಿನ ಒಂದ್ ಮಾತು ಕೇಳ್ಬೇಕಲ್ಲ. ಏನವ ಹುಡುಗಿ ಅಪ್ಪನ್ ಕೇಳ್ಬೇಕಲ್ರಿ. ಸಂಪೂರ್ಣ ಕಾಣ್ತೈತೋ ಇದು. ಹಿರಿಯರು ನೀವಲ್ಲ, ನಿಮ್ಮ ಮಾತು ಯಾರು ನಿಲ್ತಾರೆ ತಗೊಳ್ರಿ. ಜೈ ಶಮಿದಲಿಕಿ ದೋಸ್ತಾರ. ಹೋಗ್ಲಿ ಈ ನಾಟಕ ಸುಮಾರು 50 ವರ್ಷಗಳ ಹಿಂದೆ ನಮ್ಮ ಊರಿನ ಕಲಾವಿದರು ಅಮೋಘ್ನವಾಗಿ ಅಭಿನಯಿಸಿದ ನಾಟಕ. ಇದನ್ನ ನೋಡಿರ್ತಕ್ಕಂಥ ಕೆಲವರು ಇಲ್ಲಿದ್ದಾರೆ. ಅದನ್ನ ಬಹಳ ಅಂದ್ರೆ ಬಹಳ ಹೇಳ್ತಾ ಇದ್ರು. ನಾವು ಹೆಂಗೆ ಅಭಿನಯಿಸಿದ್ವು ಏನೋ ಅದು ತಮಗೆ ಬಿಟ್ಟಿದ್ದು. ಇಲ್ಲಿವರೆಗೂ ನಮಗೆಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥ ಕಲಾಭಿಮಾನಿಗಳಿಗೆ, ಕಲಾ ಪ್ರೇಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ನಾಟಕಕ್ಕೆ ಮುಕ್ತಾಯವನ್ನು ಆಡ್ತಾ ಇದ್ದೇವೆ. ಜಯ ಜಯ